ಪೊಲೀಸ್ ಅಂದರೆ ಒಂದು ಭರವಸೆ, ಅದು ಪೊಲೀಸ್ ಇಲಾಖೆಯ ಮೋಟೋ ಅದು. ಆದರೆ ಇನ್ನೂ ಆ ಪೊಲೀಸ್ ಅಂದರೆ ಒಂದು ಭಯ ಅನ್ನೋ ವಾತಾವರಣ ಪೀಪಲ್ಸ್ ಮೈಂಡ್ ಸೆಟ್ಟಿಂದ ಹೋಗಿಲ್ಲ, ಅದು ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಅದನ್ನು ಸುಧಾರಣೆ ಮಾಡೋಕ್ಕೆ ಅಥವಾ ಪೀಪಲ್ ಫ್ರೆಂಡ್ಲಿ ಮಾಡೋಕ್ಕೆ ಏನೇನು ಇನಿಷಿಯೇಟಿವ್ಸ್ ತಗೊಂಡಿದ್ದೀರಾ ಸರ್? ಈಗ ಒಂದು ನಾವು ಹೇಳಬೇಕಾದ್ರೆ ಪೊಲೀಸ್ ಇಲಾಖೆದು ಒಂದು ಏನು ಇಮೇಜ್ ಇದೆ, ಆ ಇಮೇಜ್ ಚೇಂಜ್ ಮಾಡಲಿಕ್ಕೆ ನಾವು ನಮ್ಮ ಕೆಲಸ ಕರೆಕ್ಟಾಗಿ ಮಾಡಿದರೆ ಸಾಕು. ನನ್ನ ಪ್ರಕಾರ ನಾವು ಕರೆಕ್ಟಾಗಿ ನಮ್ಮ ಏನು ಕೆಲಸ ಇದೆ ಕಾನೂನು ಪ್ರಕಾರ ಅದು ಮಾಡಿದರೆ ನಮ್ಮದು ಇಮೇಜ್ ತಾನೇ ಇಂಪ್ರೂವ್ ಆಗುತ್ತೆ. ಇದೇನು ನಾವು ನಮ್ಮ ಇಮೇಜ್ ಇಂಪ್ರೂವ್ ಮಾಡಲಿಕ್ಕೆ ಅಥವಾ ಜನದ ಒಂದು ಪೀಪಲ್ ಫ್ರೆಂಡ್ಲಿ ಪೊಲೀಸಿಂಗ್ ಮಾಡಲಿಕ್ಕೆ ನೋಡ್ತೀವಿ, ಅದು ಎಲ್ಲ ನನ್ನ ಪ್ರಕಾರ ಅದು ಆ್ಯಡ್ ಆನ್ಸ್ ಇದೆ. ಆದರೆ ನಾವು ಮಾಡಲೇಬೇಕಾಗುತ್ತೆ ಅದು. ಸೊ ಪೀಪಲ್ ಫ್ರೆಂಡ್ಲಿ ಪೊಲೀಸಿಂಗ್ ನಾನು ಯಾವಾಗಿಂದ ಬಂದ ಮೇಲಿಂದನೇ ಹೇಳ್ತಾ ಇದ್ದೀನಿ. ಬೇಸಿಕ್ ಪೊಲೀಸಿಂಗ್ ನಮ್ಮ ಸ್ಟಾಫ್ಗೆ ಎಲ್ಲರಿಗೂ ಹೇಳಿದ್ದೀನಿ. ಅದು ಒಂದು ರೀತಿ ಜನಕ್ಕೆ ಆಟೋಮೆಟಿಕ್ಲಿ ಪೀಪಲ್ ಫ್ರೆಂಡ್ಲಿ ಆಗಿಬಿಡ್ತದೆ ಬೇಸಿಕ್ ಪೊಲೀಸ್. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅನಲೈಸ್. ಅಂದರೆ ಪೀಪಲ್ ಫ್ರೆಂಡ್ಲಿ ಏನೇನು ನಾವು ಮಾಡಬೇಕು, ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಪೀಪಲ್ ಫ್ರೆಂಡ್ಲಿ ಇರಲೇಬೇಕು. ಆಗ ತಾನೇ ಜನಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಅಂದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ, ಜನಕ್ಕೆ ಒಂದು ಸರ್ವಿಸ್ ಕೊಡಲಿಕ್ಕೆ ಆಗುತ್ತೆ. ಒಂದು 100ಕ್ಕೂ ಅಧಿಕ ಆಫೀಸರ್ಸ್ಗಳು ಸಸ್ಪೆಂಡ್ ಆದರು ಸರ್ ರೀಸೆಂಟಲ್ಲೆಲ್ಲ. ಒಂದಷ್ಟು ಲೋಕಾಯುಕ್ತರ ಟ್ರ್ಯಾಪ್ಗಳಾದರು. ಇದೆಲ್ಲ ಆದರೂ ಕೂಡ ರೆಗ್ಯುಲರ್ ಆಗಿ ಏನಾಗುತ್ತೆ, ಒಂದಷ್ಟು ಪೊಲೀಸ್ ಇಲಾಖೆಯ ಮ್ಯಾನ್ಯುಯಲ್ ಏನಿದೆ ಅದಕ್ಕೆ ಮೀರಿನೇ ಸುಮಾರು ಜನ ಕೆಲಸ ಮಾಡ್ತಾ ಇದ್ದಾರೆ. ಅದು ಇಲಾಖೆಗೆ ಮುಜುಗರ ತರ್ತಾ ಇದೆ. ಇದನ್ನೆಲ್ಲ ಕಂಟ್ರೋಲಿಗೆ ತರೋದಕ್ಕೆ ತಮ್ಮ ಸಜೆಷನ್ಸ್ ಏನು ಅಥವಾ ಏನು ಇನಿಷಿಯೇಟಿವ್ಗಳು ಮಾಡ್ತಾ ಇದ್ದೀವಿ? ನೀವು ಹೇಳೋದು ನಿಜ. ಅಂದರೆ ಕೆಲವು ಸಸ್ಪೆನ್ಷನ್ ಆಗಿದೆ, ಕೆಲವೊಮ್ಮೆ ಡಿಸಿಪ್ಲಿನ್ ಆ್ಯಕ್ಷನ್ ಆಗಿದೆ. ಇದು ಒಂದು ಪಬ್ಲಿಕ್ ಇಂಟ್ರ್ಯಾಕ್ಷನ್ದು ಡಿಪಾರ್ಟ್ಮೆಂಟ್ ಇದೆ. ಅಂದರೆ ದಿನನಿತ್ಯ ನಾವು ಪಬ್ಲಿಕ್ ಜೊತೆಗೆ ಇಂಟ್ರ್ಯಾಕ್ಟ್ ಆಗಬೇಕು. ಸೊ ನ್ಯಾಚುರಲಿ ಕೆಲವರು ನಾವು ಎಲ್ಲರೂ ಕೆಟ್ಟವರು ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ನಮ್ಮಲ್ಲಿ ಕೂಡ ಭಾಳ 99% ನನ್ನ ಪ್ರಕಾರ ಒಳ್ಳೆಯವರಿದ್ದಾರೆ. ಅವ್ರಿಗೆ ನಾವು ಕರೆಕ್ಟಾಗಿ ಗೈಡೆನ್ಸ್ ಕೊಡಬೇಕು. ನಾವು ಅವ್ರಿಗೆ ಹೇಳಬೇಕು, ನೋಡಿ ನಿಮ್ಮದು ಇಂಥ ಇದು ಕರ್ತವ್ಯ ಇದೆ, ನಿಮ್ಮ ಡ್ಯೂಟೀಸ್ ಇದೆ, ನೀವು ಆ ಡ್ಯೂಟೀಸ್ ಬಿಟ್ಟು ನೀವು ಈಗ ಹೇಳಿದೆಲ್ಲ ಡ್ಯೂಟೀಸ್ ಮೀರಿ ಅವರು ಕೆಲಸ ಮಾಡ್ತಾರೆ. ಕೆಲವು ಟೈಮಲ್ಲಿ ಅವ್ರದ್ದು ನಮ್ಮ ಇಲಾಖೆಗೆ ವ್ಯಾಪ್ತಿಗೆ ಬರೋಲ್ಲ. ಅದು ಲೈಕ್ ಸಿವಿಲ್ ಡಿಸ್ಪ್ಯೂಟ್ ಅಥವಾ ಇಂಥ ಯಾವುದು ಕಾರ್ಯ ಇದು ಇದ್ದರೆ ನಾವು ಸ್ಪಷ್ಟವಾಗಿ ಕಂಪ್ಲೇಂಟ್ಗೆ ಹೇಳಬೇಕಾಗಿದೆ, ದಿಸ್ ಇಸ್ ನಾಟ್, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಆದರೆ ಕೆಲವರು ಏನಾಗುತ್ತೆ, ಎಲ್ಲ ಕೆಲಸ ತಾನೇ ಮಾಡಲಿಕ್ಕೆ ನೋಡ್ತಾರೆ, ಅದು ಸಿಕ್ಕಾಕೊಡ್ತಾರೆ. ಸೊ ಅದ್ರ ಬಗ್ಗೆ ಆಗಾಗ ನಮ್ಮ ಒಂದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ ಡೆಪ್ಟಿ ಕಮಿಷನರ್ಸ್ಗೆ. ನಮ್ಮಲ್ಲಿ 11 ಡಿವಿಷನ್ ಇದೆ, 11 DCPs, ಲಾ ಆ್ಯಂಡ್ ಆರ್ಡರ್ DCPs ಇದ್ದಾರೆ. ಅವ್ರದ್ದು ಸ್ಟ್ರಿಕ್ಟ್ ರೆಗ್ಯುಲೇಷನ್ ಇದೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಅವರು ಕಂಟಿನ್ಯೂಸ್ ಆಗಿ ಅವ್ರ ವ್ಯಾಪ್ತಿಯಲ್ಲಿ ಸ್ಟೇಷನ್ಸ್ಗೆ ವಿಸಿಟ್ ಮಾಡ್ತಿರಬೇಕು. ಎಲ್ಲ ಸ್ಟೇಷನ್ ವಿಸಿಟ್ ಮಾಡಲಿಕ್ಕೆ ಆಗಲ್ಲ, ಆದಷ್ಟು ಮ್ಯಾಕ್ಸಿಮಮ್ ವಿಸಿಟ್ ಮಾಡಿ ಆ ಸಂಬಂಧಪಟ್ಟ ಫೋಟೋಗ್ರಾಫ್ಸ್ ನನಗೆ ಕಳಿಸ್ಬೇಕು, ವಿಸಿಟ್ ಮಾಡಬೇಕು. ಸೊ ಹಾಗೆ ಏನಾಗುತ್ತೆ, ಇದು ಒಂಥರ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಇದೆ. ಅವರಲ್ಲಿ ಹೋದರೆ ಜನ ಅಲ್ಲಿ ಇರ್ತಾರೆ, ಜನ ಬರೋದು ಸ್ಟೇಷನ್ಗೆ. ಸ್ಟೇಷನಲ್ಲಿ ಯಾರಿದ್ದಾರ ಅವ್ರಿಗೆ ಮಾತಾಡಬೇಕು, ಯಾಕೆ ಬಂದಿದ್ದೀರಾ, ನಿಮಗೆ ಸಮಾಧಾನ ಆಗಿದೆಯಾ ಅಥವಾ ನಿಮ್ಮ ಸಮಸ್ಯೆಗೆ ನಮ್ಮವ್ರು ನೋಡ್ಕೊಂಡಿದ್ದಾರೆ. ಸೊ ಅದು ಭಾಳ ಒಂಥರ ಕ್ರಾಸ್ ಚೆಕ್ ಆಗ್ತಾಯಿದೆ. ಸಿಸ್ಟಮ್ಸ್ ಇಂಪ್ರೂವ್ ಆಗ್ತಾಯಿದೆ. ಆದರೆ ಇನ್ನೂ ಇಂಪ್ರೂವ್ಮೆಂಟ್ದು ಒಂದು ನನ್ನ ಪ್ರಕಾರ ಸ್ಕೋಪ್ ಇದೆ. ಖಂಡಿತ ನಮ್ಮ ಆಫೀಸರ್ಸ್ಗೆ ನಾವು ಕರೆಕ್ಟ್ ಗೈಡೆನ್ಸ್ ಕೊಟ್ಟರೆ ಅವ್ರು ಮಾಡ್ತಾರೆ. ಗೈಡೆನ್ಸ್ ಕೊಟ್ಟರೆ ಆದರೂ ಅವರು ಸಮಸ್ಯೆ ಮಾಡಿದ್ರೆ ಖಂಡಿತ ಅವ್ರ ಮೇಲೆ ಆ್ಯಕ್ಷನ್ ಆಗುತ್ತೆ.